ಮಾಲೂರು ಶಾಸಕರಾದಂತಹ ಕೆ.ವೈ. ನಂಜೇಗೌಡ್ರೆ, ಬಂಗಾರಪೇಟೆ ಶಾಸಕರಾದಂತಹ ಎಸ್.ಎನ್. ನಾರಾಯಣಸ್ವಾಮಿಯವರೇ, ಇವತ್ತು ಮಾರ್ಕೊಂಡಯ್ಯನ ಡ್ಯಾಮ್ ಪಕ್ಕದಲ್ಲಿ ಅರಣ್ಯ ಭೂಮಿಯಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆಯ ರಕ್ಷಕರು ಯಾರು? ಇದು ಸಾರ್ವಜನಿಕರ ಪ್ರಶ್ನೆ. ಯಾಕಂದರೆ ಇವತ್ತು ಡ್ಯಾಮ್ ಪಕ್ಕದಲ್ಲಿ ರಾಜಾರೋಷವಾಗಿ ಇವತ್ತು ಶಾಸಕರ ಹೆಸರು ಹೇಳಿಕೊಂಡು ಅವರ ಬೆಂಬಲಿಗರು ಪ್ರತಿದಿನ 25ರಿಂದ 30 ಲೋಡು ಕಲ್ಲನ್ನು ಮಾಲೂರು ಮತ್ತು ಜಿಗಣಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಅದು ₹1, ₹2 ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಸಂಬಂಧಪಟ್ಟ ಪರಿಸರ ಆರೋಗ್ಯ ಇಲಾಖೆಗರು ಕಣ್ಣಿದ್ದು ಕುರುಡರಂತೆ, ಪ್ರಾಣ ಇದ್ದು ಕೋಮಾ ಸ್ಥಿತಿಯಲ್ಲಿರುವ ರೋಗಿಯಂತೆ ವರ್ತನೆ ಮಾಡ್ತಾರೆ. ಯಾವ ಲೆಕ್ಕ ಸ್ವಾಮಿ? ಇವತ್ತು ಶಾಶ್ವತ ನೀರಾವರಿಗಾಗಿ ಸಾವಿರಾರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಏನು ಉಚ್ಚ ನೀರು ಕೂಡ ಕೊಡಲ್ಲ, ಆ ಮಟ್ಟಕ್ಕೆ ನೀವು ವರ್ತನೆ ಮಾಡ್ತಾಯಿದ್ದೀರಾ. ಇವತ್ತು ಪ್ರಕೃತಿ ದತ್ತವಾಗಿ ತಡೀತಂದು ಮಾರ್ಕೊಂಡಯ್ಯನ ಡ್ಯಾಮ್ಗೆ ಇವತ್ತು ಅಕ್ರಮ ಗಣಿಗಾರಿಕೆಯಿಂದ ಒಂದು ಅಣೆಕಟ್ಟಿಗೆ ಹಾನಿಕಾರ ಆಗ್ತಾಯಿದೆ, ನೀರು ಕಲುಷಿತವಾಗ್ತಾ ಇದೆ. ಈ ಗಣಿಗಾರಿಕೆಯಿಂದ ಜೆಲಿಟಿನನ್ನು ಉಪಯೋಗಿಸಿ ಆ ಸಿಡಿಮುದ್ದುಗಳಿಂದ ಸುತ್ತಮುತ್ತಲ ಎಲ್ಲ ಪರಿಸರ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಸರ್ವೆ ನಂಬರ್ 29 ಇದು. ಅರಣ್ಯ ಭೂಮಿನೂ ಇದೆ, ಗೋಮಾಳ ಇದೆ. ಈ ಗೋಮಾಳದಲ್ಲಿ ಕಲ್ಲು ಬಂಡೆಗಳನ್ನು ಕಲ್ಲು ಕುಟುಕರು ಕೊಡ್ರಿ, ಅದು ಬಿಟ್ಬಿಟ್ಟು ಕಲ್ಲು ಬಂಡೆಗಳನ್ನು ತೆಗೆದು ಇವತ್ತು ಒಂದು ಲೋಡ್ 60,000 70,000 ಮಾರಾಟ ಮಾಡಿ ಪ್ರತಿ ತಿಂಗಳು ನೂರಾರು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ ಈ ಅಕ್ರಮ ಗಣಿಗಾರಿಕೆರು. ಇವರ ವಿರುದ್ಧ ಕ್ರಮ ಕೈಗೊಳ್ಳೋ ತಾಕತ್ತು ನಿಮಗಿಲ್ವಾ? ಏನು ಮಳೆ ಬಂದದ್ದು ಕೆರೆ ಏನೋ ಡ್ಯಾಮ್ ತುಂಬಿದ ತಾಕು ನಾ ಮುಂದು ತಾ ಮುಂದು ಅಂತ ಹೇಳ್ಬಿಟ್ಟು ಬಾಗಿನೇ ಅರ್ಪಿಸಿರಲಿಲ್ಲ. ಅದರಂತೆ ಅಣೆಕಟ್ಟು ಮತ್ತು ಆ ಒಂದು ನೀರನ್ನು ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು ರಕ್ಷಣೆ ಮಾಡಿದ ಜವಾಬ್ದಾರಿ ನಿಮ್ಮದಿದೆ. ಎಲ್ಲಿ ಹೋಯಿತು ನಿಮ್ಮ ಪ್ರಾಮಾಣಿಕತೆ? ಅಕ್ರಮ ಗಣಿಗಾರಿಕೆಯಿಂದ ದುಡ್ಡು ಮಾಡಿ ಇವತ್ತು ಶ್ರೀಮಂತಿಕೆ ಜೀವನ ಮಾಡಬೇಕಾ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಅಕ್ರಮ ಗಣಿಗಾರಿಕೆಯಲ್ಲಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜೆಲಿಟಿನ್ ಆಗಿ ಛಿದ್ರ ಆಗಿಬಿಟ್ಟಿದೆ ದೇಹಗಳು. ಆದರೂ ಸಹ ಮಾನವೀಯತೆ ಅನ್ನೋದಿಲ್ಲ. ನಾವು ಒಂದಲ್ಲ ಒಂದಿನ ಸಾಯ್ತೀರ, ನೀವು ಸಾಯ್ತೀರ, ಎಲ್ಲರೂ ಸಾಯ್ತೀವಿ. ಆದರೆ ಮಾನವೀಯತೆ ಒಳ್ಳೆಯೋದು ಒಂದೇ. ಇವತ್ತು ಪ್ರಕೃತಿ ವಿರುದ್ಧ ನಾವು ದಬ್ಬಾಳಿಕೆ ಮಾಡ್ತಾ ಇದ್ದೀವಿ, ಆ ಕಲ್ಲು ಬಂಡೆಗಳನ್ನು ಹೊಡಿತಾ ಇದ್ದೀವಿ. ಆ ಒಂದು ಇದರಿಂದ ಶಬ್ದ ಮಾಲಿನ್ಯ ಆಗ್ತಾ ಇದೆ, ಜಲಚರಗಳು ಪ್ರಾಣಿಗಳು ಸಾಯ್ತಾ ಇದೆ, ನೀರು ಕಲುಷಿತವಾಗ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ, ರೈತರು ಬೆಳೆದಂಥ ಬೆಳೆ ನಾಶ ಆಗ್ತಾ ಇದೆ. ಇಷ್ಟೆಲ್ಲ ಅವ್ಯವಸ್ಥೆ ಇರುವಾಗ ನೀವು ಯಾವ ನೈತಿಕತೆ ಇಟ್ಕೊಂಡು ಈ ಅಕ್ರಮ ಗಣಿಗಾರಿಕೆಗೆ ನೀವು ಕುಮ್ಮಕ್ಕು ಕೊಟ್ಟಿದ್ದೀರಾ? ಮಾನ್ಯ ಶಾಸಕರಾದಂಥ ನಂಜೇಗೌಡ್ರೆ, ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ಈ ಒಂದು ಮಾರ್ಕೊಂಡಯ್ಯನ ಡ್ಯಾಮ್ ಅಕ್ರಮ ಗಣಿಗಾರಿಕೆ ಉಳಿಸಬೇಕೆಂದು 15/4/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ 21 ತಮಟೆ ಮುಖಾಂತರ ಅಕ್ರಮ ಗಣಿಗಾರಿಕೆಯಿಂದ ಶಾಸಕರುಗಳ ಮನೆ ಮುಂದೆವರೆಗೂ ಕಾಲ್ನಡಿಗೆ ಜಾಥಾ ಮಾಡುವ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಪಡ್ಕೊತಿದ್ವಿ. ಆಗಲೂ ನ್ಯಾಯ ಸಿಗಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಮುಂದಿನ ದಿನಾಂಕದಂದು ಈ ಒಂದು ಮಾರ್ಕೊಂಡಯ್ಯನ ಡ್ಯಾಮ್ನಲ್ಲಿ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಹೋರಾಟ ಮಾಡುವ ಮುಖಾಂತರ ಅಕ್ರಮ ಗಣಿಗಾರಿಕೆಯನ್ನು ತೊಲಗಿಸೋಣ, ಈ ಒಂದು ಮಾರ್ಕೊಂಡಯ್ಯನ ಡ್ಯಾಮನ್ನು ಉಳಿಸೋಣ ಎಂಬ ಅಭಿಯಾನವನ್ನು ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿ ನೀಡ್ತಾ ಇದ್ದೀವಿ.